ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಈಗ ಈ ಒಂದು ವಿಡಿಯೋದಲ್ಲಿ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಈ ಒಂದು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಯಾವ ಯಾವ ವಿಷಯಗಳಿಂದ ಎಷ್ಟೆಷ್ಟು ಪ್ರಶ್ನೆಗಳು ಬರ್ತವೆ ಅಂತ ಮೊದಲಿಗೆ ನೋಡೋದಾದರೆ, ಭಾಷೆಗೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳು ಬರ್ತವೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಇಂಗ್ಲೀಷ್ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದರೆ ಅಥವಾ ಇಂಗ್ಲೀಷ್ ಮೀಡಿಯಮನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳು ಬರ್ತವೆ. ಅದೇ ರೀತಿ ನೀವು ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಕನ್ನಡ ಭಾಷೆಯ 25 ಪ್ರಶ್ನೆಗಳು ಬರ್ತವೆ. ಆನಂತರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 50 ಪ್ರಶ್ನೆಗಳು ಬರ್ತವೆ. ಆನಂತರ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳು. ಹಾಗೆ ಬೌದ್ಧಿಕ ಸಾಮರ್ಥ್ಯ ಅಂದರೆ ಇಂಟೆಲಿಜೆನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳು. ಒಟ್ಟಾರೆಯಾಗಿ ಇವನ್ನೆಲ್ಲ ಕೂಡಿದರೆ ನಿಮಗೆ 125 ಪ್ರಶ್ನೆಗಳಿಗೆ ಈ ಒಂದು ಪ್ರವೇಶ ಪರೀಕ್ಷೆ ಇರುತ್ತೆ. ಓಕೆ, ಸದ್ಯಕ್ಕೆ ನಾವು ಈ ಒಂದು ವಿಡಿಯೋದಲ್ಲಿ ಭಾಷೆಗೆ ಸಂಬಂಧಪಟ್ಟಂಥ 25 ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಓಕೆ, ನಾವೀಗ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಇವೆಲ್ಲವೂ ಹಿಂದಿನ ವರ್ಷಗಳಲ್ಲಿ ಬಂದಂಥ ಪ್ರಶ್ನೆಗಳೇ ಆಗಿರುತ್ತವೆ. ಓಕೆ, ಮೊದಲನೇದಾಗಿ ನಿಮಗೆ ಈ ಒಂದು ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಓಕೆ, ನೀವು ಇಲ್ಲಿ ನೋಡ್ಬೋದು ಏನಿದೆಪ್ಪ ಅಂತಂದರೆ, ಕೆಳಗಿನ ಗದ್ಯ ಭಾಗವನ್ನು ಓದಿ ಪ್ರಶ್ನೆ 1ರಿಂದ ಪ್ರಶ್ನೆ 5ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಓಕೆ, ಈ ರೀತಿಯಾದಂಥ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಈ ಪ್ಯಾರಾಗ್ರಾಫ್ ಮೇಲೇ ಒಂದು 5 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಓಕೆ, ನೀವು ಯಾವ ರೀತಿ ಈ ಒಂದು ಪ್ಯಾರಾಗ್ರಾಫನ್ನು ಸಾಲ್ವ್ ಮಾಡಬೇಕಪ್ಪ ಅಂತಂದರೆ, ಸ್ಟಾರ್ಟಿಂಗ್ನೇ ನೀವೇನು ಮಾಡಬಾರ್ದಪ್ಪ ಅಂತಂದರೆ ಇದನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಓಕೆ, ಇದನ್ನು ಓದೋಕ್ಕಿಂತ ಮೊದಲಿಗೆ ಏನು ಮಾಡಬೇಕಂತಂದರೆ, ಈ ಒಂದು ಭಾಷೆಗೆ ಅಂದರೆ ಈ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಮೊದಲಿಗೆ ನೀವು ಓದ್ಕೊಳ್ಬೇಕು. ಆ ನಂತರ ಓದಿದ ಮೇಲೆ ಈ ಒಂದು ಅಂದರೆ ಪ್ರಶ್ನೆಗಳನ್ನ ಓದಿದ ಮೇಲೆ ಈ ಪ್ಯಾರಾಗ್ರಾಫನ್ನು ಓದಬೇಕು. ಓಕೆ, ಇದರ ಲಾಭ ಏನಪ್ಪ ಅಂತಂದರೆ, ನೀವು ಯಾವಾಗ ಈ ಒಂದು ಪ್ರಶ್ನೆಗಳನ್ನ ಓದ್ತೀರಾ ನೋಡಿ, ಫಾರ್ ಎಕ್ಸಾಂಪಲ್ ಏನಿದೆ ಇಲ್ಲಿ, ಎಷ್ಟು ಭಾಷೆಯ ಚಿತ್ರಗಳಲ್ಲಿ ವಿಷ್ಣುವರ್ಧನ್ ನಟಿಸಿದ್ದರು ಅಂತೇಳಿ. ಓಕೆ, ಈ ಒಂದು ಪ್ರಶ್ನೆ ನಿಮಗೆ ಮೈಂಡ್ನಲ್ಲಿ ಉಳ್ಕೊಳ್ಳುತ್ತೆ. ಓಕೆ, ಯಾವಾಗ ನೀವು ಈ ಒಂದು ಪ್ಯಾರಾಗ್ರಾಫನ್ನು ಓದ್ತೀರಾ, ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ಲೈನನ್ನು ಓದಿದರೆ, ಓಕೆ, ಈ ಒಂದು ಪ್ರಶ್ನೆ ಬಂದಿತ್ತು, ಅದಕ್ಕೆ ಉತ್ತರ ಇಲ್ಲಿದೆ ಅಂತ ಡೈರೆಕ್ಟ್ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಹಾಗಾಗಿ ಮೊದಲಿಗೆ ಪ್ರಶ್ನೆಗಳನ್ನ ಓದಿ ಆ ನಂತರ ಪ್ಯಾರಾಗ್ರಾಫನ್ನು ಓದಿ. ಓಕೆ, ಹಾಗಾದರೆ ನಾವು ಮೊದಲಿಗೆ ಈ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನ ನಾವು ಮೊದಲಿಗೆ ಓದ್ಕೊಳ್ಳೋಣ. ಏನು ನೀಡಿದ್ದಾರೆ ಇಲ್ಲಿ, ಎಷ್ಟು ಭಾಷೆಯ ಚಿತ್ರಗಳಲ್ಲಿ ವಿಷ್ಣುವರ್ಧನ್ ನಟಿಸಿದ್ದರು. ಓಕೆ, ವಿಷ್ಣುವರ್ಧನ್ ನಿಮಗೆ ಎಲ್ಲರಿಗೂ ಗೊತ್ತೇ ಇದ್ದಾರೆ, ಅವರ ಬಗ್ಗೆನೇ ಈ ಒಂದು ಪ್ಯಾರಾಗ್ರಾಫ್ ಇದೆ. ಹೌದಾ, ಏನು ಪ್ರಶ್ನೆ ಇದೆ, ಎಷ್ಟು ಭಾಷೆಯ ಚಿತ್ರಗಳಲ್ಲಿ ವಿಷ್ಣುವರ್ಧನ್ ನಟಿಸಿದ್ದರು ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ನಟರು ಎಲ್ಲ ಭಾಷೆಗಳಲ್ಲಿ ನಟಿಸ್ತಾರೆ. ಓಕೆ, ಬೇರೆ ಬೇರೆ ನಾನಾ ಥರನಂಥ ಭಾಷೆಯಲ್ಲಿ, ಫಾರ್ ಎಕ್ಸಾಂಪಲ್ ಹಿಂದಿಯಲ್ಲಿ ನಟಿಸ್ತಾರೆ, ಆಮೇಲೆ ತೆಲುಗು, ತಮಿಳು, ಹೌದಾ, ಇಂಗ್ಲೀಷ್, ಕನ್ನಡ, ಈ ರೀತಿ ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸ್ತಾರೆ. ಹಾಗೆ ವಿಷ್ಣುವರ್ಧನ್ ಎಷ್ಟು ಭಾಷೆಯ ಚಿತ್ರಗಳಲ್ಲಿ ನಟಿಸಿದ್ದರು ಅಂತ ಪ್ರಶ್ನೆ ಇದೆ. ಓಕೆ, ಇದನ್ನು ನೀವು ಮೈಂಡ್ನಲ್ಲಿ ಇಟ್ಕೊಳ್ಳಿ. ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಏನಿದೆ, ಇವುಗಳಲ್ಲಿ ಯಾವುದು ಅಭಿಮಾನಿಗಳು ವಿಷ್ಣುವರ್ಧನ್ಗೆ ನೀಡಿದ ಬಿರುದು ಆಗಿಲ್ಲ ಅಂತ ಇದೆ. ಓಕೆ, ಅಂದರೆ ಬಿರುದು ಅಂತಂದರೆ ಫಾರ್ ಎಕ್ಸಾಂಪಲ್ ಗಣೇಶ್ರವ್ರಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅನ್ಬೋದು ಆಗಿರ್ಬೋದು. ಅದೇ ರೀತಿ ಶಿವರಾಜ್ ಕುಮಾರ್ ಅವ್ರಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಆಗಿರ್ಬೋದು. ಓಕೆ, ಅದೇ ರೀತಿ ಉಪೇಂದ್ರ ಅವರಿಗೆ ರಿಯಲ್ ಸ್ಟಾರ್ ಉಪ್ಪಿ ಅಂತ ಆಗಿರ್ಬೋದು. ಈ ರೀತಿ ಬಿರುದುಗಳನ್ನ ಕೊಟ್ಟಿರ್ತಾರೆ. ಓಕೆ, ಅದೇ ರೀತಿ ಬಿರುದಿನ ಮೇಲೆ ಇಲ್ಲಿ ಒಂದು ನಿಮಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಏನಿದೆ ಅಂತಂದರೆ, ವಿಷ್ಣುವರ್ಧನ್ಗೆ ನೀಡಿದ ಬಿರುದು ಆಗಿಲ್ಲ ಅಂತಿದೆ, ಯಾವುದು ಇಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಿದೆ. ಇದನ್ನು ಸಹ ನೀವು ಪ್ರಶ್ನೆಯನ್ನು ಮೈಂಡ್ನಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲೇನಿದೆ, ವಿಷ್ಣುವರ್ಧನ್ ಅವರ ಪತ್ನಿಯ ಹೆಸರೇನು ಅಂದರೆ ವಿಷ್ಣುವರ್ಧನ್ ಅವರ ಹೆಂಡತಿಯ ಹೆಸರನ್ನು ಕೇಳಿದ್ದಾರೆ. ಇದನ್ನು ನೀವು ಮೈಂಡ್ನಲ್ಲಿ ಇಟ್ಕೊಳ್ಳಿ. ಆನಂತರ ಯಾವ ಚಿತ್ರವು ತಂದೆ ಮಗಳ ಬಾಂಧವ್ಯವನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಅಂದರೆ ತಂದೆ ಮಗಳ ಸಂಬಂಧವನ್ನು ಯಾವ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಅವರು ಹೇಳಿದ್ದಾರೆ ಅಥವಾ ಬಾಂಧವ್ಯವನ್ನು
ಆಧರಿಸಿ ಯಾವ ಚಿತ್ರ ಇದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ನೀವು ಏನು ಮಾಡಿ ಒಂದು ಮೈಂಡ್ನಲ್ಲಿ ಇಟ್ಕೊಂಡಿರಿ, ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನಿದೆ 5ನೇ ಪ್ರಶ್ನೆ, ವಿಷ್ಣುವರ್ಧನ್ ಪುತ್ರಿಯಾಗಿರುವ ಕೀರ್ತಿ ಅವರ ವೃತ್ತಿ ಏನು? ಅಂದರೆ ವಿಷ್ಣುವರ್ಧನ್ ಅವರ ಮಗಳಾಗಿರುವ ಕೀರ್ತಿಯವರು ಯಾವ ಕೆಲಸವನ್ನು ಮಾಡ್ತಿದ್ದಾರೆ ಅಥವಾ ಅವರ ಕೆಲಸ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿವರೆಗೂ ನಾವು ಈ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನ ನೋಡಿದ್ವಿ. ಆ ನಂತರ ಬೇರೆ ಬೇರೆ ಕನ್ನಡಕ್ಕೆ ಮತ್ತು ಭಾಷೆಗೆ ಸಂಬಂಧಪಟ್ಟಂತೆ ಇನ್ನು ಬೇರೆ ಬೇರೆ ಬರ್ತವೆ. ಸದ್ಯಕ್ಕೆ 5 ಕ್ವಶನನ್ನು ಓದಿದ್ವಲ್ಲ ನಾವೀಗ. ಈಗ ಏನು ಮಾಡೋಣ, ಈ ಒಂದು ಪ್ಯಾರಾಗ್ರಾಫನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇಲ್ಲೇನು ಹೇಳಿದ್ದಾರೆ, ಕನ್ನಡ ಚಿತ್ರರಂಗವು ಕಂಡ ಅಪ್ರತಿಮ ನಟರಲ್ಲಿ ವಿಷ್ಣುವರ್ಧನ್ ಅಗ್ರಗಣ್ಯರು. ಓಕೆ, ಇಲ್ಲಿವರೆಗೂ ಓದ್ವಿ ನಾವು. ಇಲ್ಲಿವರೆಗೂ ನಮಗೂ ಯಾವುದೇ ಒಂದು ಪ್ರಶ್ನೆ ಅದರಿಂದ ನೆನಪು ಬರ್ತಿಲ್ಲ. ಸರಿ, ಕನ್ನಡದಲ್ಲಿ 200ಕ್ಕೂ ಹೆಚ್ಚು ಹಿಂದಿ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಸುಮಾರು 25 ಚಿತ್ರಗಳಲ್ಲಿ ಅಮೋಘ ಅಭಿನಯದ ಮೂಲಕ ಮನಗೆದ್ದವರು ಅಂತ ಹೇಳಿದರು. ಅಂದರೆ ಈ ಒಂದು ಇಲ್ಲಿವರೆಗೂ ನಾವೇನು ಓದಿದ್ವಿ ನೋಡಿ, ಹೌದಾ, ಇಲ್ಲಿವರೆಗೂ ಒಂದು ನಮಗೆ ಕ್ವಶನ್ ಬರುತ್ತೆ. ಏನಂತಂದರೆ ವಿಷ್ಣುವರ್ಧನ್ ಅವರು ಎಷ್ಟು ಭಾಷೆಯ ಚಿತ್ರಗಳಲ್ಲಿ ವಿಷ್ಣುವರ್ಧನ್ ನಟಿಸಿದ್ದರು ಅಂತ ಪ್ರಶ್ನೆ ಇತ್ತು. ಹಾಗಾದರೆ ಇಲ್ಲಿ ಈ ಲೈನಿಂದ ನಮಗೆ ಎಷ್ಟು ಭಾಷೆಗಳಲ್ಲಿ ನಟಿಸಿದ್ದರು ಅಂತ ಉತ್ತರ ಗೊತ್ತಾಗುತ್ತಲ್ವ. ಮೊದಲನೇದಾಗಿ ಕನ್ನಡದಲ್ಲಿ ನಟಿಸಿದ್ದರು, ಹಾಗೆ ಹಿಂದಿಯಲ್ಲಿ, ತಮಿಳಲ್ಲಿ, ತೆಲುಗುವಲ್ಲಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ. ಹೌದಾ, ಎಷ್ಟು ಭಾಷೆ ಆಯ್ತು ನೋಡಿ, 1 ಆಯಿತು, 2, 3, 4, 5. ಅಂದರೆ ಏನು, ವಿಷ್ಣುವರ್ಧನ್ ಅವರು ಟೋಟಲ್ ಆಗಿ 5 ಭಾಷೆಗಳಲ್ಲಿ ನಟಿಸಿದ್ರು ಅಂತ ನಿಮ್ಗೆ ಗೊತ್ತಾಯಿತು. ಸೊ ಈಗೇನು ಮಾಡ್ಬೋದು, ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ಆನ್ಸರನ್ನು ನೀವು ಕ್ಲಿಕ್ ಮಾಡ್ಬೋದು. ಹೌದಾ, ಟಿಕ್ ಮಾಡ್ಬೋದು. ಎಷ್ಟಾಯ್ತು ಈಗ? ಹಂಗಾದರೆ ವಿಷ್ಣುವರ್ಧನ್ ಎಷ್ಟು ಭಾಷೆಗಳಲ್ಲಿ ನಟಿಸಿದ್ದರು? 5 ಭಾಷೆಗಳಲ್ಲಿ ನಟಿಸಿದ್ದರು. ಉತ್ತರ ಗೊತ್ತಾಯ್ತಲ್ವಾ? ಓಕೆ, ಸೊ ಮುಂದೆ ಓದೋಣ. ಇಲ್ಲಿವರೆಗೂ ನಾವು ಓದಿದ್ವಿ, ಹೌದಾ. ನೆಕ್ಸ್ಟ್, ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ವಿಷ್ಣು ಮೊದಲ ಚಿತ್ರವಾದರೂ ಅದ್ಭುತವಾಗಿ ಮೂಡಿಬಂದಿತು. ಓಕೆ, ಇಲ್ಲಿಂದ ನಮಗೆ ಯಾವುದೇ ಥರದ ಪ್ರಶ್ನೆ ನಮಗೆ ಬಂದಿಲ್ಲ. ಓಕೆ, ರಾಷ್ಟ್ರ ಪ್ರಶಸ್ತಿಯನ್ನು ತಂದು ಕೊಟ್ಟಿತು ಯಾವುದು? ನಾಗರಹಾವು ಚಿತ್ರ. ಓಕೆ, ಬಂಧನ, ಸುಪ್ರಭಾತ, ಸಾಹಸ ಸಿಂಹ, ಮುತ್ತಿನಹಾರ, ಡಾಕ್ಟರ್ ಕೃಷ್ಣ, ದಾದಾ, ನಿಷ್ಕರ್ಷ, ನಿಶ್ಶಬ್ದ, ವಿಷ್ಣುಸೇನ, ತಂದೆ ಮಗಳ ಬಾಂಧವ್ಯದ. ಓಕೆ, ಇಲ್ಲಿ ನೋಡಿ, ತಂದೆ ಮಗಳ ಬಾಂಧವ್ಯದ ಶ್ರೇಷ್ಠತೆಯನ್ನು ಸಾರುವ ಲಾಲಿ. ಓಕೆ, ಆನಂತರ ಹಾಲುಂಡ ತವರು, ಬಂಗಾರದ ಜಿಂಕೆ, ಬಂಗಾರದ ಕಳಶ, ಸೂರ್ಯವಂಶ, ಆಪ್ತಮಿತ್ರ, ಆಪ್ತರಕ್ಷಕ, ಹೀಗೆ ಸಾಲು ಸಾಲು ಅತ್ಯುತ್ತಮ ಚಿತ್ರಗಳಲ್ಲಿ ನಾಯಕ ನಟರಾಗಿ ಮಿಂಚಿದ ಅವರು ಫಿಲ್ಮ್ಫೇರ್, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗಳನ್ನು ಮುಡುಗೇರಿಸಿಕೊಂಡರು. ಓಕೆ, ಸೊ ಇಲ್ಲಿವರೆಗೂ ಓದಿದ್ವಿ ನಾವು. ಆದರೆ ನಮಗೆ ಈ ಏನು ಫಿಲ್ಮ್ಗಳ ಹೆಸರನ್ನು ಹೇಳಿದ್ರು ನೋಡ್ರಿ, ಅದರಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಏನಂತಂದರೆ ತಂದೆ ಮಗಳ ಬಾಂಧವ್ಯವನ್ನು ಯಾವ ಒಂದು ಚಿತ್ರ ಸಾರುತ್ತದೆ ಅಂತ ಇತ್ತು. ಯಾವುದಪ್ಪ ಅಂತಂದರೆ ಲಾಲಿ ಅನ್ನುವಂಥದ್ದು. ಓಕೆ, ಸೊ ಈಗ ಏನು ಮಾಡೋಣ, ಆ ಪ್ರಶ್ನೆ ಎಲ್ಲಿದೆ ಅದನ್ನು ನೋಡೋಣ. ಓಕೆ, ಆ ಪ್ರಶ್ನೆ ಎಲ್ಲಿದೆ ಅದನ್ನು ನೋಡಿ ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ಮಾರ್ಕ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು, ಏನಿದೆ ಇಲ್ಲಿ, ಯಾವ ಚಿತ್ರವು ತಂದೆ ಮಗಳ ಬಾಂಧವ್ಯವನ್ನು ಆಧರಿಸಿದೆ ಅಂತ ಇತ್ತು. ಆನ್ಸರ್ ಯಾವುದಾಗಿತ್ತು? ಲಾಲಿ ಅನ್ನುವಂಥದ್ದು ಆಗಿತ್ತು. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಮುಂದೆ ಓದ್ತಾ ಹೋಗೋಣ. ಓಕೆ, ನಾವು ಇಲ್ಲಿವರೆಗೂ ಓದಿದ್ವಿ. ಆನಂತರ ಏನಿದೆ, ಸಾಹಸ ಸಿಂಹ, ಅಭಿನಯ ಭಾರ್ಗವ, ಕರ್ಣ ಮುಂತಾದ ಬಿರುದುಗಳಿಂದ ಅಭಿಮಾನಿಗಳ ಪ್ರೀತಿಗೂ ಪಾತ್ರರಾಗಿದ್ದರು. ಏನಿತ್ತು ಇಲ್ಲಿ, ಬಿರುದುಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇತ್ತು. ಅಲ್ಲಿ ಏನು ಕೇಳಿದ್ರು, ಯಾವುದು ಬಿರುದು ಆಗಿಲ್ಲ ಅಂತ ಕೇಳಿದರು. ಸೊ ಯಾವುದಾವ್ದು ಆಗಿದೆ ಅಂತ ನೋಡೋದಾದರೆ ಸಾಹಸ ಸಿಂಹ, ಅಭಿನವ ಭಾರ್ಗವ, ಕರ್ಣ, ಅಂದರೆ ಇಲ್ಲಿ 3 ಬಿರುದುಗಳನ್ನ ನೀಡಿದ್ದಾರೆ ಇಲ್ಲಿ ಅವರು. ಸೊ ಇಲ್ಲಿದೆ ನೋಡಿ ಪ್ರಶ್ನೆ ಏನಿದೆ, ಇವುಗಳಲ್ಲಿ ಯಾವುದು ಅಭಿಮಾನಿಗಳು ವಿಷ್ಣುವರ್ಧನ್ಗೆ ನೀಡಿದ ಬಿರುದು ಆಗಿಲ್ಲ ಅಂತ ಇತ್ತು. ಓಕೆ, ಸಾಹಸ ಸಿಂಹ ಹೌದು, ಅಭಿನಯ ಭಾರ್ಗವನೂ ಹೌದು, ಕರ್ಣನೂ ಹೌದು, ಆದರೆ ವರನಟ ಅಲ್ಲ. ಸೊ ಹಾಗಾದರೆ ನಮಗೆ ಒಂದು ಉತ್ತರ ಸಿಕ್ತು, ವರನಟ ಅನ್ನುವಂಥದ್ದು. ಹೌದಾ, ನೆಕ್ಸ್ಟ್ ಮುಂದೆ ಹೋಗೋಣ. ಎಲ್ಲಿವರೆಗೂ ಓದಿದ್ವಿ ನಾವು? ಓಕೆ, ಪ್ರೀತಿ ಪಾತ್ರರಾಗಿದ್ದರು, ಇಲ್ಲಿ ಮಟ್ಟ ಓದಿದ್ವಿ. ಹೌದಾ, ನೆಕ್ಸ್ಟ್ ಏನಿದೆ, ಪತ್ನಿ ಭಾರತಿ ಅವರು ನಾಯಕಿಯಾಗಿ
ಮಿಂಚಿದ್ದರು. ಓಕೆ, ಸೊ ಅವರ ಪತ್ನಿ ಯಾರು ಅಂತ ಒಂದು ಪ್ರಶ್ನೆ ಬಂದಿತ್ತು. ಅವ್ರ ಪತ್ನಿ ಯಾರು ಹಾಗಾದರೆ ಭಾರತಿ ಅನ್ನುವಂಥವ್ರು. ಓಕೆ, ಅದನ್ನು ನಾವು ಈಗೇನು ಮಾಡೋಣ, ರೈಟ್ ಮಾರ್ಕ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು ಏನು ಕ್ವಶನ್ ಇದೆ, ವಿಷ್ಣುವರ್ಧನ್ ಅವರ ಪತ್ನಿಯ ಹೆಸರೇನು ಅಂತ ಇದೆ. ಸೊ ನಾವು ನೋಡ್ದಂಗೆ ಯಾವುದು, ಭಾರತಿ ಅನ್ನುವಂಥದ್ದು. ಹೌದಾ, ಸೊ ಹಾಗಾದರೆ ಇದಕ್ಕೂ ನಾವು ಏನು ಮಾಡೋಣ, ಒಂದು ರೈಟ್ ಮಾರ್ಕ್ ಹಾಕೋಣ. ನೆಕ್ಸ್ಟ್ ಮುಂದೆ ಮತ್ತೆ ಪ್ಯಾರಾಗ್ರಾಫನ್ನು ಓದೋಣ. ಆ ನಂತರ ಏನಿದೆ, ಈ ದಂಪತಿಯ ಪುತ್ರಿಯರಲ್ಲಿ ಒಬ್ಬರಾಗಿರುವ ಕೀರ್ತಿ ಖ್ಯಾತ ವಸ್ತ್ರ ವಿನ್ಯಾಸಕಿಯಾಗಿದ್ದು ವಿಷ್ಣು ಅವರ ಹಲವು ಗೆಟಪ್ಗಳಿಗೆ ಕಾರಣಕರ್ತರೂ ಆಗಿದ್ದಾರೆ. ಹೌದಾ, ಅವ್ರೇನು ಕೇಳಿದ್ರು ಪ್ರಶ್ನೆ ಏನು, ವಿಷ್ಣುವರ್ಧನ ಅವರ ಪುತ್ರಿಯರ ಯಾರು, ಕೀರ್ತಿ. ಓಕೆ, ಅವರ ಕೆಲಸ ಏನು ಅಂತ ಅಥವಾ ಅವರ ವೃತ್ತಿ ಏನು ಅಂತ ಕೇಳಿದ್ರು. ಅವರು ಏನು ವೃತ್ತಿ ಅಂತಂದರೆ ಖ್ಯಾತ ವಸ್ತ್ರ ವಿನ್ಯಾಸಕಿಯಾಗಿದ್ದು, ಅಂದರೆ ಡಿಸೈನರ್. ಹೌದಾ, ವಸ್ತ್ರ ವಿನ್ಯಾಸಕಿ. ಸೊ ಈ ಒಂದು ಪ್ರಶ್ನೆಗೂ ಸಹ ಉತ್ತರವನ್ನು ಟಿಕ್ ಮಾಡೋಣ. ಏನಿದೆ ಇಲ್ಲಿ ಪ್ರಶ್ನೆ, ವಿಷ್ಣುವರ್ಧನ್ ಪುತ್ರಿಯಾಗಿರುವ ಕೀರ್ತಿ ಅವರ ವೃತ್ತಿ ಯಾವುದು ಅಂತ ಇತ್ತು. ಹಾಗಾದರೆ ಉತ್ತರ ಏನು, ವಸ್ತ್ರ ವಿನ್ಯಾಸ. ಹೌದಲ್ವಾ, ಸೊ ಇದಕ್ಕೆ ನಾವು ಒಂದು ರೈಟ್ ಮಾರ್ಕ್ ಮಾಡೋಣ. ಓಕೆ, ಆನಂತರ ಓಕೆ ಎಲ್ಲ ಪ್ರಶ್ನೆಗೂ ನಾವು ಉತ್ತರಗಳನ್ನ ಕಂಡು ಹಿಡ್ಕೊಂಡಿದ್ವಿ ಅಂತ ಆಯಿತು. ಓಕೆ, ಸೊ ಎಲ್ಲಿವರೆಗೂ ಆಗಿತ್ತು, ನಾವು ಗೆಟಪ್ಗಳಿಗೆ ಕಾರಣಕರ್ತರಾಗಿದ್ದಾರೆ ಇಲ್ಲಿ ಮಟ್ಟ ಓದಿದ್ವಿ. ಹೌದಾ, ನೋಡಿ ಇಲ್ಲಿವರೆಗೂ ನಾವು 5 ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡು ಹಿಡ್ಕೊಂಡ್ವಿ. ಈ ಒಂದು ಏನು 3 ಮತ್ತು ಏನು ಕೊನೆಯ 2 ಲೈನ್ಗಳು ಏನಿದ್ದು ನೋಡಿ, ಅವುಗಳನ್ನ ನಾವು ಓದುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಆಲ್ರೆಡಿ ನಮಗೆ 5 ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಇದನ್ನು ನಿಮಗೆ ಓದಬೇಕಂತ ಇಲ್ಲ, ಆದರೂ ಒಂದು ಸಲ ಓದೋಣ. ಏನಿದೆಪ್ಪ ಅಂತಂದರೆ ಇಲ್ಲಿ ಕೇವಲ 59 ವರ್ಷಗಳು ಬದುಕಿದ್ದ ವಿಷ್ಣುವರ್ಧನ್ ಕೊನೆಯ ದಿನಗಳಲ್ಲಿ ಆಧ್ಯಾತ್ಮಿಕದತ್ತ ಹೊರಳಿದ್ದರು. ಅಂದರೆ 59 ವರ್ಷ ಅವರು ಬದುಕಿದ್ರು, ಕೊನೆಯ ದಿನಗಳಲ್ಲಿ ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಇದರ ಕಡೆ ಅವರ ಒಲವು ಹೆಚ್ಚಾಗಿತ್ತು ಅಂತ ಹೇಳಿದ್ದಾರೆ. ನೆಕ್ಸ್ಟು ಫ್ರೆಂಚ್ ಹಲವು ಭಾಷೆಗಳನ್ನು ಬಲ್ಲವರಾಗಿದ್ದ ಅವರ ಕನ್ನಡ ಬಹಳ ಸೊಗಸಾಗಿತ್ತು. ಅಂದರೆ ಅವರಿಗೆ ಫ್ರೆಂಚ್ ಕೂಡ ಬರ್ತಿತ್ತು, ಹಾಗೆ ಅವರ ಕನ್ನಡ ಭಾಷೆ ತುಂಬ ಸೊಗಸಾಗಿತ್ತು ಅಂತ ಹೇಳಿದ್ದಾರೆ. ಓಕೆ, ಸೊ ಈ ರೀತಿಯಾಗಿ ನೀವು ಮೊದಲಿಗೆ ಪ್ರಶ್ನೆಗಳನ್ನ ಓದೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಈಸಿಯಾಗಿ ನಿಮಗೆ ಏನು ಉತ್ತರಗಳು ಸಿಗ್ತಾ ಹೋಗ್ತವೆ. ಹೌದಾ, ಇಲ್ಲ ಅಂತಂದರೆ ನೀವು ಮೊದಲಿಗೆ ಪ್ಯಾರಾಗ್ರಾಫನ್ನು ಓದಿದರೆ ಪ್ರಶ್ನೆಗಳನ್ನ ನಂತರ ಓದಿದ ಮೇಲೆ ಮತ್ತೆ ನೀವು ಇದರಲ್ಲಿ ಉತ್ತರಗಳನ್ನ ಹುಡುಕಬೇಕಾಗತ್ತೆ. ಸೊ ಹಾಗಾಗಿ ಏನು ಮಾಡ್ಬೇಕು, ನೀವು ಮೊದಲಿಗೆ ಪ್ರಶ್ನೆಗಳನ್ನ ಓದಿ. ಹೌದಾ, ಆಮೇಲೆ ಅವರು ಪ್ರಶ್ನೆಗಳನ್ನು ಸೀರಿಯಲ್ ವೈಸ್ ಕೊಟ್ಟಿರೋದಿಲ್ಲ. ಹೌದಾ, ಸೊ ಇಲ್ಲಿ ನಿಮಗೆ ಒಂದು ಯಾವುದಾದ್ರೂ ಪ್ರಶ್ನೆಗೆ ಏನಾಗಿದೆ, ನೋಡಿ ಖ್ಯಾತ ವಸ್ತ್ರ ವಿನ್ಯಾಸಕ್ಕೆ ಆಗಿದ್ದು ಅಂತಿತ್ತು. ಹೌದಾ, ಈ ಪ್ರಶ್ನೆಯನ್ನು ಅವರು ಮೊದಲಿಗೆ ಕೊಡ್ಬೋದು. ಹೌದಾ, ಅಥವಾ ಈ ಪ್ರಶ್ನೆಯನ್ನು ಏನು ನಡುವೆ ಕೊಡ್ಬೋದು. ಹಾಗೆ ಅವರು ಹಿಂದೊಂದು ಮಾಡಿ ಕೊಡ್ತಿರ್ತಾರೆ. ಸೊ ಏನು ಬೆನಿಫಿಟ್ ಅಂತಂದರೆ ಮೊದಲಿಗೆ ನೀವು ಪ್ರಶ್ನೆ ಓದಿದರೆ ನಿಮಗೆ ತುಂಬ ಲಾಭ ಆಗುತ್ತೆ. ಹೌದಾ, ಸೊ ಇಲ್ಲಿವರೆಗೂ ನಾವು ಈ ಒಂದು ಪ್ಯಾರಾಗ್ರಾಫನ್ನು ಸಾಲ್ವ್ ಮಾಡಿದ್ವಿ. ಈಗ ಏನು ಮಾಡೋಣ, ಇನ್ನು ಉಳಿದಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಇದುವರೆಗೆ ನಾವು ಜಸ್ಟು 25 ಪ್ರಶ್ನೆಗಳಲ್ಲಿ ಕೇವಲ ಏನು ಮಾಡಿದ್ವಿ, ನಾವು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂಥ 5 ಪ್ರಶ್ನೆಯನ್ನು ಮಾತ್ರ ಸಾಲ್ವ್ ಮಾಡಿದ್ವಿ. ಇನ್ನೂ 20 ಪ್ರಶ್ನೆಗಳು ಉಳಿದಿದ್ದಾವೆ, ಅವನು ಸಹ ಸಾಲ್ವ್ ಮಾಡೋಣ. ಸೊ 6ನೇ ಪ್ರಶ್ನೆಯನ್ನು ನೋಡಿ, ಏನಿದೆ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಓಕೆ, ಆಡ್ ಒನ್ ಔಟ್. ಓಕೆ, ಸೊ ನೋಡೋಣ. ಒಂದನೇದು ಕ್ರಿಕೆಟ್ ಇದೆ, ಆಮೇಲೆ ಫುಟ್ಬಾಲ್ ಇದೆ, ಕಬಡ್ಡಿ ಇದೆ, ಚೆಸ್ ಇದೆ. ಓಕೆ, ಕ್ರಿಕೆಟು ಸಹ ಹೊರಾಂಗಣ ಆಟ, ಅಂದರೆ ಹೊರಗಡೆ ಗ್ರೌಂಡ್ನಲ್ಲಿ ಆಡುವಂಥದ್ದು. ಫುಟ್ಬಾಲ್ ಸಹ ಹೊರಾಂಗಣ ಆಟ, ಹೊರಗಡೆ ಗ್ರೌಂಡ್ನಲ್ಲಿ ತುಂಬ ಏನು ಜಾಗ ಬೇಕು ಇದನ್ನೆಲ್ಲ ಆಡಲಿಕ್ಕೆ. ಅದೇ ರೀತಿ ಕಬಡ್ಡಿ ಸಹ ಹೊರಾಂಗಣ ಆಟ. ಆದರೆ ಈ ಚೆಸ್ ಮಾತ್ರ ಮನೆಯಲ್ಲೇ ಕೂತು, ಒಳಗೆ ಕೂತು ಅಥವಾ ಒಂದು ರೂಮ್ನಲ್ಲಿ ಕೂತು ಆಡ್ಬೋದು. ಹಾಗಾಗಿ ಇದು ಏನಂತ ಕರೀತಾರೆ, ಇದನ್ನು ಒಳಾಂಗಣ ಆಟ. ಹೌದಾ, ಒಳಾಂಗಣ ಆಟ. ಸೊ ಹಾಗಾಗಿ ಇವು ಮೇಲಿನ 3 ಸಹ ಏನಾಗಿದ್ವು, ಇವು ಹೊರಾಂಗಣ ಆಟ ಆಗಿದ್ದು. ಸೊ ಹಾಗಾಗಿ ಚೆಸ್ ಮಾತ್ರ ಒಳಾಂಗಣ ಆಟ. ಹಾಗಾಗಿ ಗುಂಪಿಗೆ ಸೇರಿದ ಪದ ಯಾವುದಂತಂದರೆ ಚೆಸ್ ಅನ್ನುವಂಥದ್ದು. ಹೌದಾ, ನೆಕ್ಸ್ಟ್, ಮಹಾಭಾರತ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು ಅಂತ ಕೇಳಿದ್ದಾರೆ. ಓಕೆ, ಸೊ ಮಹಾಭಾರತ ಯುದ್ಧ ಎಷ್ಟು ದಿನಗಳ ಒಳಗೆ ನಡೀತು ಅಂತಂದರೆ 18 ದಿನಗಳವರೆಗೆ ಈ ಒಂದು ಮಹಾಭಾರತ ಯುದ್ಧ ನಡೆದಿತ್ತು. ಹೌದಾ, ನೆಕ್ಸ್ಟು, ಇವುಗಳಲ್ಲಿ ಒಂದು 4 ವೇದಗಳಲ್ಲಿ ಸೇರಿಲ್ಲ ಅಂತ ಹೇಳಿದ್ದಾರೆ. ಓಕೆ,
ಸೊ ವೇದಗಳು ಎಷ್ಟಿದಾವಪ್ಪ ಅಂತಂದರೆ 4 ಇದ್ದಾವೆ. ಯಾವ್ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಹೌದಾ? ಸೊ ಈಗ ಹೇಳಿದ್ನಲ್ಲ 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಇವುಗಳನ್ನ ಬಿಟ್ಟು ಯಾವುದಾದ್ರೂ ಆಪ್ಷನ್ ಇದ್ದರೆ ಅದೇ ಏನಪ್ಪ ಅಂತಂದರೆ ವೇದಗಳಲ್ಲಿ ಸೇರಿಲ್ಲ ಅಂತ ಉತ್ತರ ಆಗ್ತದೆ. ಓಕೆ, ಋಗ್ವೇದ ಇದೆ, ಸಾಮವೇದ ಇದೆ, ಅಥರ್ವವೇದ ಇದೆ, ಅಥರ್ವಣ ವೇದ ಇದೆ, ಆದರೆ ಭಗವದ್ಗೀತಾ ಅನ್ನುವಂಥದ್ದು ಇಲ್ಲ. ಸೊ ಹಾಗಾಗಿ ನಿಮಗೆ ಉತ್ತರ ಯಾವುದಾಗ್ತದೆ? ಭಗವದ್ಗೀತಾ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್. ಓಕೆ, ಈ ಒಂದು ಪ್ರಶ್ನೆ ಪತ್ರಿಕೆ 2022 ಅಥವಾ 2023 ಇರಿದೆ. ಓಕೆ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿದೆ ಅಂತಂದರೆ ಕನ್ನಡ ಭಾಷೆಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರಬೇಕಿತ್ತು. ಆದರೆ ಇದರಲ್ಲಿ ಸುಮಾರು GKಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದುಬಿಟ್ಟಿದ್ದಾವೆ. ನೋಡಿ, ಇಲ್ಲಿ ಮಹಾಭಾರತ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು, ಇದು GKಗೆ ಸಂಬಂಧಪಟ್ಟಂಥದ್ದು. ಆನಂತರ 4 ವೇದಗಳಲ್ಲಿ ಯಾವುದು ಸೇರಿಲ್ಲ, ಅದು ಸಹ GKಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡಿ, ಏನಿದೆ ಅಂತಂದರೆ ನೆಹರು ಅವರ ಪ್ರಸಿದ್ಧ ಕೃತಿಯ ಹೆಸರೇನು? ಇದು ಸಹ ಒಂದು GK, ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಥದ್ದು. ಓಕೆ, ಸೊ ಇರಲಿ, ಅವರು ಇದೇ ರೀತಿಯನ್ನು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ನಾವು ಈಗ ಸಾಲ್ವ್ ಮಾಡೋಣ. ಓಕೆ, ಸೊ ನೋಡ್ಬೋದು, ನೆಹರು ಅವರ ಪ್ರಸಿದ್ಧ ಕೃತಿಯ ಹೆಸರು ಏನು ಅಂತ ಹೇಳಿದ್ದಾರೆ. ಓಕೆ, ಜವಾಹರ್ಲಾಲ್ ನೆಹರು ಇವರ ಪ್ರಸಿದ್ಧ ಕೃತಿಯ ಹೆಸರು ಏನು ಅಂತ ಕೇಳಿದ್ದಾರೆ. ಆಪ್ಷನ್ಗಳು: ನನ್ನ ಸತ್ಯ ಶೋಧನೆ, ಡಿಸ್ಕವರಿ ಆಫ್ ಇಂಡಿಯಾ, ಕೋಲ್ಕಿಂಚು, ಮ್ಯಾಗ್ನೈಟ್ ಅಂತ ಇದೆ. ಓಕೆ, ಮ್ಯಾಗೈತ್ ಅಂತ ಒಂದು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂಥದ್ದು. ಓಕೆ, ಸೊ ರೈಟ್ ಆನ್ಸರ್ ಡಿಸ್ಕವರಿ ಆಫ್ ಇಂಡಿಯಾ. ಓಕೆ, ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ನೆಹರು ಅವರ ಪ್ರಸಿದ್ಧ ಕೃತಿಯ ಹೆಸರೇನು ಅಂತ ಕೇಳಿದ್ದಾರೆ. ನಿಮಗೆ ಈ ಸಲ ಏನು ಗಾಂಧಿ ಅವ್ರದ್ದು ಕೇಳ್ಬೋದು. ಹೌದಾ? ಹಾಗೆ ಮುಖ್ಯ ವ್ಯಕ್ತಿಗಳದ್ದು ಒಂದು ಕೃತಿಗಳನ್ನ ಕೇಳ್ಬೋದು. ಸೊ ಈ ಕೃತಿಗಳನ್ನ ಸ್ವಲ್ಪ ನೋಡ್ಕೊಂಡು ಹೋಗಿ. ಅದೇ ರೀತಿಯಾಗಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಯಾರು ಅಂತ ಕೇಳ್ಬೋದು. ಹೌದಾ? ಈ ರೀತಿಯಾಗಿ ಒಂದು ಪ್ರಶ್ನೆಗಳು ಬರ್ಬೋದು. ಈ ಒಂದು ಕೃತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಹೆಚ್ಚಾಗಿ ಓದ್ಕೊಂಡು ಹೋಗಿ. ಓಕೆ, ನೆಕ್ಸ್ಟು 10ನೇ ಪ್ರಶ್ನೆಯನ್ನು ನೋಡಿ. ಇವುಗಳಲ್ಲಿ ಒಂದು ದೇವಾಲಯ ಪದಕ್ಕೆ ಸಮಾನಾರ್ಥಕ ಪದ ವಲ್ಲ ಅಂತ ಕೇಳಿದ್ದಾರೆ. ಅಂದರೆ ದೇವಾಲಯ ಅಂತಂದರೆ ಗುಡಿ ಆಗಿರ್ಬೋದು. ಹೌದಾ? ಸೊ ಇಲ್ಲೇನು ಕೇಳಿದ್ದಾರೆ? ಸಮಾನಾರ್ಥಕ ಪದ ಅಲ್ಲ ಅಂತ ಕೇಳಿದ್ದಾರೆ. ಅದನ್ನ ನೋಡೋಣ. ದೇವಾಲಯಕ್ಕೆ ದೇಗುಲನೂ ಅಂತೀವಿ, ಗುಡಿನೂ ಅಂತೀವಿ, ಮಂದಿರನೂ ಅಂತೀವಿ, ಆದರೆ ಗುಹೆ ಅಂತ ಅನ್ನೋದಿಲ್ಲ. ಹೌದಾ? ಸೊ ಹಾಗಾಗಿ ಸಮಾನಾರ್ಥಕ ಪದವಲ್ಲ ಅಂತ ಏನಿದೆ ಅದಕ್ಕೆ ಗುಹೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್, ನಾಡಗೀತೆಯನ್ನು ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ. ಓಕೆ, ನೀವು ದಿನಾಲೂ ಪ್ರಾರ್ಥನೆ ಮಾಡುವಾಗ, ಅಂದರೆ ಪ್ರೇಯರ್ ಮಾಡುವಾಗ ಶಾಲೆಯಲ್ಲಿ ನಾಡಗೀತೆಯನ್ನು ಹಾಡೇ ಹಾಡ್ತೀರಾ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಈ ಒಂದು ಉತ್ತರ ಗೊತ್ತೇ ಇರುತ್ತೆ. ಹೌದಾ? ಸೊ ಇದನ್ನು ನೀವು ಏನು ಮಾಡಿ, ಕಮೆಂಟ್ನಲ್ಲಿ ನನಗೆ ನಿಮ್ಮ ಉತ್ತರವನ್ನು ತಿಳಿಸ್ಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಈ ಒಂದು ಪ್ರಶ್ನೆ 11ನೇ ಪ್ರಶ್ನೆ ಆಗಿತ್ತು. ಓಕೆ, ಸೊ ಇನ್ನೊಂದು ನಿಮಗೆ ಈ ಒಂದು ಪ್ರಶ್ನೆಗಳನ್ನ ಹೇಳ್ತೀನಿ ನಾನು. ಏನಂತಂದರೆ, ವರಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳ್ಬೋದು ನೀವು. ಹೌದಾ? ವರಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತಂದರೆ ಬೇಂದ್ರೆಯವರನ್ನು ವರಕವಿ ಅಂತ ಕರೀತಾರೆ. ಹೌದಾ? ಅದೇ ರೀತಿ ನಿತ್ಯೋತ್ಸವ ಹಾಡಿದೆ, ತಾಯಿ ನಿನಗೆ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ಅಂತ ಹಾಡಿದೆ ನೋಡಿ. ಆ ನಿತ್ಯೋತ್ಸವವನ್ನು ಹಾಡನ್ನು ಬರೆದವರು ಯಾರು ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ ನಿಸಾರ್ ಅಹಮದ್ ಅನ್ನುವಂಥವ್ರು. ಓಕೆ, KS ನಿಸಾರ್ ಅಹಮದ್ ಅನ್ನುವಂಥವ್ರು ನಿತ್ಯೋತ್ಸವ ಒಂದು ಹಾಡನ್ನು ಬರೆದಂಥವ್ರು. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಬರಬಹುದು. ಹೌದಾ? ಆಮೇಲೆ ಈಗ 11ನೇ ಪ್ರಶ್ನೆಗೆ ನಾನು ಉತ್ತರವನ್ನು ಹೇಳಿಲ್ಲ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸ್ಬೇಕು, ನಾಡಗೀತೆಯನ್ನು ಬರೆದ ಕವಿ ಯಾರು ಅಂತೇಳಿ. ಅದೇ ರೀತಿಯಾಗಿ ರಾಷ್ಟ್ರಗೀತೆಯನ್ನು ಬರೆದಂಥ ಕವಿ ಯಾರು ಅದನ್ನು ಸಹ ನನಗೆ ತಿಳಿಸಿ. ಅದೇ ರೀತಿಯಾಗಿ ವಂದೇ ಮಾತರಂ ಬರೆದವರು ಯಾರು ಅದನ್ನು ಸಹ ತಿಳಿಸಿ. ಓಕೆ, 3 ಪ್ರಶ್ನೆ ಹೇಳಿದೆ ನಾನು. ನಾಡಗೀತೆಯನ್ನು ಬರೆದವರು ಯಾರು, ರಾಷ್ಟ್ರಗೀತೆಯನ್ನು ಬರೆದವರು ಯಾರು, ಹಾಗೆ ವಂದೇ ಮಾತರಮನ್ನು ಬರೆದವರು ಯಾರು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆಗೆ ಹೋಗೋಣ. ಏನಿದೆ, ಕೆಳಗಿನ ವಾಕ್ಯದಲ್ಲಿರುವ ಪದಗಳಲ್ಲಿ ಒಂದು ತಪ್ಪಾಗಿದೆ. ಓಕೆ, ಒಂದು ತಪ್ಪಾಗಿದೆ ಅಂತೆ, ಅದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಓಕೆ, ಕೆಳಗಿನ ವಾಕ್ಯ ಯಾವ್ದು ಕೊಟ್ಟಿದ್ದಾರೆ?
ನಮ್ಮ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ಒಂದು ಪದ ಏನೋ ತಪ್ಪಾಗಿದೆ ಅಂತೆ, ಅದನ್ನು ನೀವು ಕಂಡುಹಿಡಿದು ಹೇಳಬೇಕು. ಓಕೆ, ನೋಡೋಣ. ನಮ್ಮ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಬೇಕು. ಓಕೆ, ನಮ್ಮ ಅನ್ನುವಂಥದ್ದು ಕರೆಕ್ಟಾಗಿದೆ, ಕೆಲಸವನ್ನು ಕರೆಕ್ಟಾಗಿದೆ, ನಾವು ಕರೆಕ್ಟಾಗಿದೆ, ಮಾಡಬೇಕು ಅನ್ನುವಂಥದ್ದು ಕರೆಕ್ಟಾಗಿದೆ. ನಿಷ್ಠೆಯಿಂದ ಅನ್ನೋದು ತಪ್ಪಾಗಿದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ನಿಷ್ಠೆಯಿಂದ ಅಂತ ನೀವು ಹೇಗೆ ಬರೀತೀರಾ? ಹೌದಾ, ನಿಷ್ಠೆಯಿಂದ ದೊಡ್ಡ ಟ ಒತ್ತು ಬರುತ್ತಲ್ಲ, ಈ ರೀತಿ ನಿಷ್ಠೆಯಿಂದ ಅಂಥೇಳಿ. ಸೊ ಹಾಗಾಗಿ ನಿಮಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ನಿಷ್ಠೆಯಿಂದ ಅನ್ನುವಂಥದ್ದು. ನಿಷ್ಠೆಯಿಂದ ಅಂತ ಹೇಳಬೇಕು, ಒತ್ತಿ ಅದನ್ನು. ಹೌದಾ, ನಿಷ್ಠೆಯಿಂದ ಅಂತ ಅರ್ಥ. ಸೊ 12ನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟು, ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆಯಿಂದ ಗುರುತಿಸಲಾದ ಪದದ ಸಮಾನಾರ್ಥಕ ಶಬ್ದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಓಕೆ, ಕೆಳಗಿನ ಈ ಒಂದು ಅಡಿಗೆರೆ ನಾವು ಇಲ್ಲಿ ಎಳಿಬೇಕಾಗಿತ್ತಲ್ವ. ಸೊ ಯಾವುದಕ್ಕೆ ಅಡಿಗೆರೆ ಇದೆ ಅಂತಂದರೆ ಬಾಣಿಗೆ ಅನ್ನುವಂಥದ್ದಕ್ಕೆ ಅಡಿಗೆರೆ ಇದೆ. ಓಕೆ, ಹಾಗಾದರೆ ಈ ಬಾಣಿಗೆ ಸಂಬಂಧಪಟ್ಟಂತೆ ಒಂದು ಏನು ಕೇಳಿದ್ದಾರೆ ಅವರು? ಸಮಾನಾರ್ಥಕ ಪದವನ್ನು ಅಥವಾ ಶಬ್ದವನ್ನು ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಬಾಣಿಗೆ, ಬಾಣು ಅಂತಂದ್ರೇನು? ಮುಗಿಲು ಅಂತ ಅರ್ಥ ಅಲ್ವಾ? ಆಕಾಶ, ಮುಗಿಲು ಅಂತ, ಅಂಬರ, ಈ ರೀತಿಯಾಗಿ ಬರ್ತದೆ. ಹೌದಾ? ಸೊ ಹಾಗಾದರೆ ಇದಕ್ಕೆ ಒಂದು ಸರಿಯಾದ ಉತ್ತರ ಯಾವುದು? ಮುಗಿಲು ಅನ್ನುವಂಥದ್ದು. ಓಕೆ, ಕಡಲು ಅಂತಂದರೆ ಸಮುದ್ರದ ಕಡಲು ಆಗ್ತದೆ, ನದಿ ಗೊತ್ತೇ ಇದೆ ನಿಮಗೆ, ಮರ ಗೊತ್ತೇ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು? ಮುಗಿಲು ಅನ್ನುವಂಥದ್ದು. ಹೌದಾ, ಬಾಣು ಈ ಒಂದು ಪದಕ್ಕೆ ಸಮಾನಾರ್ಥ ಪದ ಮುಗಿಲು ಅನ್ನುವಂಥದ್ದು. ಹಾಗೆ 14ನೇ ಪ್ರಶ್ನೆ ನೋಡೋಣ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಆಡ್ ಮ್ಯಾನ್ ಔಟ್ ಅಥವಾ ಆಡ್ ವರ್ಲ್ಡ್ ಔಟ್ ಅಂತ ಬರುತ್ತೆ. ಓಕೆ, ಏನು ಕೇಳಿದ್ದಾರೆ ಇಲ್ಲಿ? ಒಂದನೇದು ಬೆಕ್ಕು, ನಾಯಿ, ಹಸು, ಹುಲಿ ಅಂತ ಇದೆ. ಓಕೆ, ಸೊ ತುಂಬ ಈಸಿ ಆದಂಥ ಪ್ರಶ್ನೆ. ಏನಪ್ಪ ಅಂತಂದರೆ ಬೆಕ್ಕನ್ನು ನಾವು ಮನೆಯಲ್ಲಿ ಸಾಕ್ತೀವಿ, ನಾಯಿನೂ ಸಾಕ್ತೀವಿ, ಹಸುನೂ ಸಾಕ್ತೀವಿ. ಆದರೆ ಹುಲಿಯನ್ನು ನಾವು ಮನೆಯಲ್ಲಿ ಸಾಕ್ತೀವಾ? ಇಲ್ಲ. ಹಾಗಾದರೆ ಈ ಮೇಲಿನ ಮೂರುಗಳು ಅಂದರೆ ಬೆಕ್ಕು, ನಾಯಿ, ಹಸು ಇವೆಲ್ಲ ಸಾಕು ಪ್ರಾಣಿಗಳು. ಈ ಹುಲಿ ಅನ್ನುವಂಥದ್ದು ಕಾಡು ಪ್ರಾಣಿ. ಹೌದಾ? ಕೆಲವೊಬ್ಬರಿಗೆ ಡೌಟ್ ಬರುತ್ತೆ, ನಾವು ಹುಲಿನೂ ಸಹ ಏನು ಝೂನಲ್ಲಿ ಅಥವಾ ಪ್ರಾಣಿ ಸಂಗ್ರಹಾಲಯದಲ್ಲಿ ಸಾಕ್ತೀವಲ್ವಾ ಸರ್ ಅಂತೇಳಿ. ನಾವು ಏನು ಕಾಡಿನ ಪ್ರಾಣಿಯನ್ನು ತೆಗೆದುಕೊಂಡು ಬಂದು ಪ್ರಾಣಿ ಸಂಗ್ರಹದಲ್ಲಿ ಸಾಕಿದ್ದೇವೆ. ಹೌದಾ? ಹಾಗಂತ ಹುಲಿನ ಎಲ್ಲರ ಮನೆಯಲ್ಲೂ ಸಾಕ್ತೀವಾ? ಇಲ್ಲ. ಸೊ ಹಾಗಾಗಿ ಈ ಒಂದು ಆ್ಯಕ್ಚುಲಿ ಈಸಿ ಪ್ರಶ್ನೆ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಹುಲಿ, ಯಾಕಂದರೆ ಇದು ಕಾಡು ಪ್ರಾಣಿ. ನೆಕ್ಸ್ಟು 15ನೇ ಪ್ರಶ್ನೆಯನ್ನು ನೋಡಿ. ಕೆಳಗಿನ ವಾಕ್ಯದಲ್ಲಿ ಯಾವುದು ಕ್ರಿಯಾಪದವಾಗಿದೆ ಅಂತ ಹೇಳಿದ್ದಾರೆ. ಕ್ರಿಯಾಪದ ಅಂತಂದ್ರೇನು? ಯಾವುದು ಕ್ರಿಯೆಯನ್ನು ಸೂಚನೆ ಮಾಡ್ತದೋ ಅದೇ ಕ್ರಿಯಾಪದ. ಹೌದಲ್ವಾ? ಯಾವುದರಲ್ಲಿ ಮೂಮೆಂಟ್ ಇರ್ತದೋ ಅದೇ ಕ್ರಿಯಾಪದ. ಓಕೆ, ಯಾವುದರಲ್ಲಿ ಯಾವುದಾದ್ರೂ ಒಂದು ಯಾವ ಪದದಲ್ಲಿ ಕೆಲಸ ನಡೀತದೆ, ಯಾವ ಪದ ನಮಗೆ ಕೆಲಸ ನಡೀತಾ ಇದೆ ಅಂತ ಸೂಚನೆ ಮಾಡ್ತದೋ ಅದೇ ಕ್ರಿಯಾಪದ. ಹೌದಾ? ಫಾರ್ ಎಕ್ಸಾಂಪಲ್ ಏನಪ್ಪ? ಓಡು ಕ್ರಿಯಾಪದ, ತಿನ್ನು ಕ್ರಿಯಾಪದ, ಹಾಡು ಕ್ರಿಯಾಪದ, ಮಾತನಾಡು ಕ್ರಿಯಾಪದ. ಹೌದಾ? ಸೊ ಹಾಗಾದರೆ ಒಂದು ಏನು ಕೊಟ್ಟಿದ್ದಾರೆ ಇಲ್ಲಿ ವಾಕ್ಯ? ಕ್ರೀಡಾಪಟುವು ನಿತ್ಯವೂ ಬೆಳಗ್ಗೆದ್ದು ವ್ಯಾಯಾಮಗಳನ್ನು ಮಾಡುತ್ತಾನೆ. ಹೌದಾ? ಇಲ್ಲಿ ಎಲ್ಲಿ ಕ್ರಿಯೆ ನಡೀತಿದೆ? ಮಾಡುತ್ತಾನೆ ಅದನ್ನು ಸೂಚನೆ ಮಾಡ್ತದೆ. ಹೌದಾ? ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು? ಮಾಡು ಅನ್ನುವಂಥದ್ದು ಒಂದು ಕ್ರಿಯಾಪದವಾಗಿದೆ. ಹೌದಾ? ಹಾಗೆ 16ನೇ ಪ್ರಶ್ನೆಯನ್ನು ನೋಡಿ. ಏನಿದೆಪ್ಪ ಪ್ರಶ್ನೆ ಅಂತಂದರೆ ಈ ವಾಕ್ಯದಲ್ಲಿರುವ ಒಂದು ಪದವು ತಪ್ಪಾಗಿದೆ, ಅದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಓಕೆ, ವಾಕ್ಯ ಏನು ಕೊಟ್ಟಿದ್ದಾರೆ? ಆತನು ಚೆಂಡನ್ನು ಜೋರಾಗಿ ಬಾರಿಸಿದನು ಅಂತ ಇದೆ. ಓಕೆ, ಸೊ ಈ ಒಂದು ಪ್ರಶ್ನೆ ಇದೇ ರೀತಿಯಾಗಿ ಬಂದಿತ್ತು. ಒಂದು ಸ್ವಲ್ಪ ಏನಿದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಪ್ರಶ್ನೆ. ಸೊ ನನ್ನ ಪ್ರಕಾರ ಇದೇನಾಗ್ಬೋದು ಅಂತಂದರೆ ಆತನು ಚೆಂಡನ್ನು ಜೋರಾಗಿ ಎಸೆದನು ಅಂತ ಆಗ್ಬೋದು. ಹೌದಾ? ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಇದರಲ್ಲಿ ತಪ್ಪಾಗಿರುವ ಪದ ಯಾವುದನ್ನು ನಾನು ಆಯ್ಕೆ ಮಾಡ್ತೀನಿ ಅಂತಂದರೆ ಈ ಬಾರಿಸಿದನು ಅನ್ನುವಂಥದ್ದನ್ನು ಆಯ್ಕೆ ಮಾಡ್ತೀನಿ. ಓಕೆ, ನನ್ನ ಪ್ರಕಾರ ಈ ಒಂದು ಆಪ್ಷನ್ನು ಸರಿಯಾದ ಉತ್ತರ. ಓಕೆ,
ನಾವು ಹಿಂದಿನ ಪ್ರಶ್ನೆಗಳನ್ನ ಅಂದರೆ ಹಿಂದಿನ ವರ್ಷ ಬಂದಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಆ ಪ್ರಶ್ನೆ ಹೇಗೆ ಬಂದಿತ್ತು ಅದೇ ರೀತಿಯಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನವುಗಳಲ್ಲಿ ಒಂದು ಭೂಮಿ ಪದದ ಸಮಾನಾರ್ಥಕ ಪದವಲ್ಲ ಅಂತ ಹೇಳಿದ್ದಾರೆ, ಅದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಅಂದರೆ ಯಾವುದು ಸಮಾನಾರ್ಥಕ ಪದ ಅಲ್ಲ ಅದನ್ನು ನೀವು ಗುರುತಿಸಬೇಕು. ಓಕೆ, ಇಳೆ ಅಂದ್ರೂ ಭೂಮಿ ಅಂತ ಅರ್ಥ ಬರ್ತದೆ, ಧರೆ ಅಂದ್ರೂ ಭೂಮಿ ಅಂತ ಅರ್ಥನೇ ಬರ್ತದೆ, ಧರಣಿ ಅಂದ್ರೂ ಭೂಮಿ ಅಂತ ಅರ್ಥನೇ ಬರ್ತದೆ. ಆದರೆ ಭಾನು ಅಂತಂದ್ರೆ ಏನು? ಮುಗಿಲು, ಹೌದಾ, ಆಕಾಶ ಅಂತ ಅರ್ಥ ಬರ್ತದೆ. ನಮಗೆ ಇಲ್ಲಿ ಭೂಮಿ ಪದದ್ದು ಬೇಕಾಗಿತ್ತು, ಆದರೆ ಇಲ್ಲಿ ಅವರು ಆಕಾಶ ಪದದ್ದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸರಿಯಾದ ಉತ್ತರ ಏನು? ಭಾನು ಅನ್ನುವಂಥದ್ದು. ಓಕೆ, ಯಾಕಂತಂದರೆ ಸಮಾನಾರ್ಥಕ ಪದವಲ್ಲ ಅಂತ ಕೇಳಿದ್ದಾರೆ ಅವರು. ಓಕೆ, ಭಾನು. ಸೊ ಈ ಥರ ಪ್ರಶ್ನೆಗಳು ಬರ್ಬೋದು. ಇಲ್ಲಿ ನೋಡಿ, ನಿಮಗೆ ಸುಮಾರು 2 ಪ್ರಶ್ನೆಗಳು ಸಮಾನಾರ್ಥಕ ಪದದ ಬಗ್ಗೆ ಬಂತು. ಸೊ ಹಾಗಾಗಿ ನೀವು ಏನು ಮಾಡಬೇಕಂತಂದರೆ, ನಿಮ್ಮ ಕನ್ನಡದ ಟೆಕ್ಸ್ಟ್ ಬುಕ್ನಲ್ಲಿ ಪಾಠ ಮುಗಿದ ಮೇಲೆ ಸಮಾನಾರ್ಥಕ ಪದಗಳು ಅಥವಾ ಪದಗಳ ಅರ್ಥಗಳು ಅಂತ ಕೊಟ್ಟಿರ್ತಾರೆ, ಹೌದಾ. ಸೊ ಆ ಪದಗಳ ಅರ್ಥಗಳನ್ನ ನೀವು ಸರಿಯಾಗಿ ಓದ್ಕೊಳ್ಬೇಕು. ಸೊ ಅವುಗಳಿಂದನೇ ಹೆಚ್ಚಿಗೆ ನಿಮಗೆ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಜನನ ಪದದ ವಿರುದ್ಧಾರ್ಥಕ ಪದ, ಹೌದಾ. ಇಲ್ಲಿ ನೋಡಿ, ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಜನನ ಅಂತಂದರೆ ಹುಟ್ಟುವುದು ಅಂತ ಅರ್ಥ, ಹೌದಾ. ಸೊ ಹುಟ್ಟು ಕರೆಕ್ಟ್ ಆಗಿದೆ. ಬೆಳವಣಿಗೆ ಏನು ಕೇಳಿದಿರಲಿ? ಜನನ ಪದದ ವಿರುದ್ಧಾರ್ಥಕ. ಓಕೆ, ಹುಟ್ಟು ಸಾವು, ಹೌದಾ. ಜನನ ಅಂತಂದರೆ ಹುಟ್ಟ, ಅದರದ ವಿರುದ್ಧಾರ್ಥಕ ಪದ ಏನು? ಸಾವು ಅಥವಾ ಮರಣ ಅನ್ನುವಂಥದ್ದು ಆಗಿರ್ತದೆ. ಮರಣ ಅಂತಂದರೆ ಸಾವು, ಹೌದಲ್ವ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಇಲ್ಲಿ? ಮರಣ ಅನ್ನುವಂಥದ್ದು. ಓಕೆ, ನೆಕ್ಸ್ಟು ಯಾವ ಪ್ರಶ್ನೆ ಇದೆ ಅಂತಂದರೆ 19ನೇ ಪ್ರಶ್ನೆ ಹೋಗೋಣ. ಓಕೆ, ಸೊ ಇವುಗಳಲ್ಲಿ ಕರ್ನಾಟಕದ ಜಲಪಾತವಲ್ಲ ಅಂತ ಕೇಳಿದ್ದಾರೆ, ಹೌದಾ. ಕರ್ನಾಟಕದ ಜಲಪಾತ ಯಾವುದು ಆಗಿಲ್ಲ ಅಂತ ಕೇಳಿದ್ದಾರೆ. ಜೋಗ ಗೊತ್ತೇ ನಿಮಗೆ, ಜೋಗ ಜಲಪಾತ ನಮ್ಮ ಕರ್ನಾಟಕದ್ದೇ, ಹೌದಾ. ಗೋಕಾಕ್ ಫಾಲ್ಸ್ ಸಹ ನಮ್ಮ ಕರ್ನಾಟಕದಲ್ಲೇ ಇದೆ. ಸಾತೋಡಿ ಇದು ಯಲ್ಲಾಪುರ ಕಡೆ ಇದೆ, ಯಲ್ಲಾಪುರ ಇದು ನಮ್ಮ ಕರ್ನಾಟಕದಲ್ಲೇ ಇದೆ. ಆದರೆ ನಯಾಗರ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ನಯಾಗರ ಫಾಲ್ಸು ನಮ್ಮ ದೇಶದಲ್ಲಿನೇ ಇಲ್ಲ. ಓಕೆ, ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ? ನಯಾಗರ ಅನ್ನುವಂಥದ್ದು. ಓಕೆ, ನೀವಿಲ್ಲಿ ನೋಡ್ಬೋದು, ನಾನು ನಯಾಗರ ಜಲಪಾತದ ಒಂದು ಚಿತ್ರಗಳನ್ನು ಸಹ ನಿಮಗೆ ನೀಡಿದ್ದೇನೆ. ಓಕೆ, ಸೊ ಹಾಗಾದರೆ ಈ ನಯಾಗರ ಜಲಪಾತ ಎಲ್ಲಿದೆ ಅಂತಂದರೆ ನ್ಯೂಯಾರ್ಕ್ ಮತ್ತು ಕೆನಡಾ ದೇಶಗಳ ಬಾರ್ಡರ್ನಲ್ಲಿ ಇದೆ. ಓಕೆ, ಎಲ್ಲಿದೆ? ನ್ಯೂಯಾರ್ಕ್ ಮತ್ತು ಕೆನಡಾ ದೇಶಗಳ ಬಾರ್ಡರ್ನಲ್ಲಿ ಇದೆ. ಯಾವುದು? ನಯಾಗರ ಫಾಲ್ಸ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 20ನೇ ಪ್ರಶ್ನೆ. ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ ಅವರು, ಹೌದಾ. ಸೊ ಗಾದೆಗಳು ನಿಮಗೆ ಗೊತ್ತಾಗಿರಬೇಕು. ನಿಮಗೆ ಪಾಠದ ಹಿಂದೆ ಬಂದಿರ್ಬೋದು ಅಥವಾ ಗಾದೆಗಳು ಬುಕ್ನಲ್ಲಿ ಓದಿರ್ಬೋದು. ಎಲ್ಲ ಗಾದೆಗಳನ್ನ ಒಂದಿಷ್ಟು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಾದೆಗಳನ್ನ ಓದ್ಕೊಂಡಿರಿ. ಓಕೆ, ಯಾಕಂದರೆ ಈ ರೀತಿ ಪೂರ್ತಿ ಮಾಡಲಿಕ್ಕೆ ಹೇಳ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿಬಿಡ್ತಾರೆ ಅವರು, ಹೌದಾ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಎಷ್ಟು ಈಸಿ ಆಗಿದೆ, ಇದಂತೂ ಎಲ್ಲರೂ ಕೇಳ್ತೀರ, ಹೌದಾ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹೌದಾ. ಈ ರೀತಿಯಾದಂಥ ಗಾದೆಗಳನ್ನ ನೀವು ಏನು ಮಾಡಿ ಅಂತಂದರೆ ನೋಡ್ಕೊಂಡು ಹೋಗಿರಿ, ಹೌದಾ. ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲು ಮುಟ್ಟಿಕೊಂಡು ನೋಡಿದ, ಈ ರೀತಿಯಾದಂಥ ಗಾದೆಗಳು ಇರ್ತಾವಲ್ಲ. ಸೊ ಹಾಗಾಗಿ ಈ ಒಂದು ಗಾದೆಗಳನ್ನ ನೀವು ಹೆಚ್ಚಾಗಿ ನೋಡ್ಕೊಂಡಿರಿ. ಸೊ ಆನ್ಸರ್ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. 20 ಪ್ರಶ್ನೆಗಳಾಯಿತು, ಹೌದಾ. ಸೊ 20 ಪ್ರಶ್ನೆಗಳಾಯಿತು. ಮುಂದಿನ ಪ್ರಶ್ನೆ ಹೋಗೋಣ. ಏನಿದೆ? ಇವುಗಳಲ್ಲಿ ಯಾವುದು ಭಾರತದ ನೆರೆಯ ದೇಶವಲ್ಲ ಅಂತ ಕೇಳಿದ್ದಾರೆ. ನೆರೆಯ ಅಂತಂದ್ರೇನು? ನೆರೆ ಮನೆಯವರು ಅಂದರೆ ಪಕ್ಕದ ಮನೆಯವರು ಅಂತ ಅರ್ಥ ಅಲ್ವಾ. ಅಂದರೆ ನೆರೆಯ ಅಂತಂದರೆ ಈಗ ಭಾರತದ ಪಕ್ಕದ ದೇಶ ಅಲ್ಲ ಅಂತ ಹುಡುಕ್ಬೇಕು ನಾವು, ಹೌದಾ. ಇಲ್ಲಿ ನೋಡ್ಬೋದು ನೀವು, ಭಾರತದ ಪಕ್ಕದ ದೇಶಗಳು ಯಾವುದಿದೆ? ಪಾಕಿಸ್ತಾನ ಇದೆ, ಹೌದಾ. ಆಮೇಲೆ ಚೀನಾ ಇದೆ, ಆಮೇಲೆ ಭೂತಾನ್ ಇದೆ, ಹೌದಾ. ಆನಂತರ ನೇಪಾಳ ಇದೆ, ಆಮೇಲೆ ಇಲ್ಲಿ ಬಾಂಗ್ಲಾದೇಶ ಇದೆ, ಮಯನ್ಮಾರ್ ಇದೆ, ಆಮೇಲೆ ಶ್ರೀಲಂಕಾ, ಹೌದಾ. ಆಮೇಲೆ ಓಕೆ ಎಲ್ಲವೂ ಆಯ್ತಲ್ಲ, ಅಫ್ಘಾನಿಸ್ತಾನ್ ಇದೆ, ಹೌದಾ.
ಇವೆಲ್ಲವೂ ಏನಪ್ಪ ಅಂತಂದರೆ ಭಾರತದ ನೆರೆಯ ದೇಶಗಳು. ಇಲ್ಲಿ ನೋಡ್ಬೋದು ನೀವು, ಅಫ್ಘಾನಿಸ್ತಾನ ಬಾರ್ಡ್ರು ಈ ರೀತಿಯಾಗಿದೆ, ಆದರೆ ಒಂದು ಸ್ವಲ್ಪ ಮೇಲ್ಗಡೆಯಲ್ಲಿ ಏನಿದೆ ಅಟ್ಯಾಚ್ ಆಗಿದೆ ಅಲ್ವಾ ಭಾರತಕ್ಕೆ. ಸೊ ಹಾಗಾಗಿ ಅಫ್ಘಾನಿಸ್ತಾನವು ಸಹ ಒಂದು ಭಾರತದ ನೆರೆಯ ದೇಶ. ಹಾಗಾದರೆ ಇಲ್ಲಿ ದೇಶ ಏನು ಕೇಳಿದರೆ ನೆರೆಯ ದೇಶವಲ್ಲ ಅಂತ ಕೇಳಿರೋದ್ರಿಂದ ಜಪಾನ್ ಅನ್ನುವಂಥದ್ದು ಭಾರತದ ನೆರೆಯ ದೇಶ ಅಲ್ಲ. ಸೊ ಹಾಗಾಗಿ ಇದೇ ಸಹ ನಮಗೆ ಸರಿಯಾದ ಉತ್ತರ. ಹಾಗಾದರೆ ಜಪಾನ್ ಎಲ್ಲಿದೆ ನೋಡ್ಬೋದು ನೀವು, ಇಲ್ಲಿ ನಮ್ಮ ಭಾರತ ಇಲ್ಲಿದೆ, ಹೌದಾ. ಹಾಗಾದರೆ ಜಪಾನ್ ಎಲ್ಲಿದೆ, ಇಲ್ಲಿದೆ ನೋಡಿ, ಹೌದಾ. ಇದೇನು ಟೋಕ್ಯೋ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ, ಇಲ್ಲಿ ಜಪಾನ್ ಇದೆ, ಹೌದಾ. ಹಾಗಾದರೆ ನಮಗೆ ಟೋಕ್ಯೋ ಏನು ಅಂತ ನೋಡೋದಾದರೆ, ಟೋಕ್ಯೋ ಏನಪ್ಪ ಅಂತಂದರೆ, ಟೋಕ್ಯೋ ಈಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಜಪಾನ್, ಹೌದಾ. ಅಥವಾ ಕ್ಯಾಪಿಟಲ್ ಸಿಟಿ ಆಫ್ ಜಪಾನ್ ಯಾವುದು, ಟೋಕ್ಯೋ ಅನ್ನುವಂಥದ್ದು ಕ್ಯಾಪಿಟಲ್ ಸಿಟಿ ಆಫ್ ಜಪಾನ್. ಅಂದರೆ ಏನು, ಈ ಒಂದು ಜಪಾನ್ ದೇಶದ ರಾಜಧಾನಿ ಯಾವುದು ಅಂತಂದರೆ ಟೋಕ್ಯೋ ಅನ್ನುವಂಥದ್ದು, TOKYO, ಟೋಕ್ಯೋ ಅನ್ನುವಂಥದ್ದು, ಹೌದಾ. ಇಲ್ಲಿದೆ ನೋಡಿ, ಓಕೆ. ಟೋಕ್ಯೋ ಅನ್ನುವಂಥದ್ದು ಜಪಾನ್ ದೇಶದ ರಾಜಧಾನಿ. ಹಾಗೆ ನಮ್ಮ ಭಾರತ ದೇಶದ ರಾಜಧಾನಿ ಯಾವುದು, ದೆಹಲಿ, ಹೌದಾ. ಹಾಗೆ ನಮ್ಮ ಕರ್ನಾಟಕದ ಒಂದು ರಾಜಧಾನಿ ಯಾವುದಪ್ಪ ಅಂದರೆ ಬೆಂಗಳೂರು. ಈ ರೀತಿ ಎಲ್ಲ ಒಂದು ರಾಜಧಾನಿಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು, ಹೌದಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 22ನೇ ಪ್ರಶ್ನೆ, ಓಕೆ. ಸೊ ಏನಿದೆ ಇಲ್ಲಿ ಅಂತಂದರೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸಿಂಪಲ್, ಏನಿದೆ, ಶಾಲೆ, ಆಟ, ಪಾಠ, ಕೆಲಸ. ಇದಂತೂ ಈಸಿಯಾಗಿರುವಂತಹ ಪ್ರಶ್ನೆ, ಓಕೆ. ಸೊ ಈ ಪ್ರಶ್ನೆಗೂ ಸಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರವನ್ನು ತಿಳಿಸ್ಬೇಕು ನಮಗೆ, ಓಕೆ. ಸೊ ಒಂದು ಹಿಂಟ್ ಕೊಡೋದಾದರೆ, ಶಾಲೆಯಲ್ಲಿ ಏನೇನೆಲ್ಲ ಮಾಡ್ತೀರಿ ನೀವು, ಶಾಲೆ, ಆಟ ಆಡ್ತೀರಾ, ಪಾಠ ಆಡ್ತೀರಾ, ಆಮೇಲೆ ಏನು ಶಾಲೆಯಲ್ಲಿ ಮತ್ತು ಏನು ಮಾಡಲ್ಲ ಅಂತ, ಅಂದರೆ ಶಾಲೆಗೆ ಸಂಬಂಧಪಟ್ಟಂತೆ ನೀವು ಶಾಲೆಯಲ್ಲಿ ಏನೇನು ಮಾಡ್ತೀರಾ ಅದನ್ನು ಮೈಂಡ್ನಲ್ಲಿ ಇಟ್ಕೊಳ್ರಿ. ಅದನ್ನು ನೀವು ಮೈಂಡ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗುತ್ತೆ, ಹೌದಾ. ನೀವು ಒಂದು ಸ್ವಲ್ಪ ಕೆಲಸವನ್ನು ಮಾಡಬೇಕು. ನಾವೇ ಈ ರೀತಿಯಾಗಿ ಉತ್ತರವನ್ನು ಹೇಳ್ತಾ ಹೋಗಿದ್ರೆ ನಿಮಗೆ ಏನದು ಸ್ಪೂನ್ ಫೀಡಿಂಗ್ ಆದಂಗೆ ಆಗುತ್ತೆ. ಅಂದರೆ ನಾವೇ ಚಮಚೆಯಲ್ಲಿ ತೆಗೆದುಕೊಂಡು ಬಂದು ನಿಮಗೆ ಏನು ಊಟವನ್ನು ಮಾಡಿಸಿದ ಹಾಗೆ, ಹೌದಾ. ಸೊ ಈ ಒಂದು ಪ್ರಶ್ನೆಗೂ ಸಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಉತ್ತರವನ್ನು ನೀಡಿ, ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್ ಇದೆ. ಅದೇನಪ್ಪ ಅಂದರೆ, ನೀವು ಈಗಾಗಲೇ ಸ್ಕ್ರೀನ್ ಮೇಲೆ ನೋಡ್ತಿರುವ ಹಾಗೆ ನಿಮಗೆ ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ, ಓಕೆ, ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ 2011ರಿಂದ 2025ರವರೆಗಿನ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ, ಅಂದರೆ ಪ್ರಶ್ನೆ ಪತ್ರಿಕೆಗಳು ಹೇಗೆ ವಿತ್ ಕೀ ಆನ್ಸರ್ ಇರುವಂಥದ್ದು, ಅಂದರೆ ಸರಿಯಾದ ಉತ್ತರವನ್ನು ಮಾರ್ಕ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಗಳು ಎಲ್ಲಿಂದ 2011ರಿಂದ 2025. ಸೊ ಟೋಟಲ್ ಎಷ್ಟು ಪ್ರಶ್ನೆಗಳದು, ಎಷ್ಟು ಪ್ರಶ್ನೆ ಪತ್ರಿಕೆಗಳದು, 15 ಪ್ರಶ್ನೆ ಪತ್ರಿಕೆಗಳು ಆದವು, ಹೌದಾ. 15 ಪ್ರಶ್ನೆ ಪತ್ರಿಕೆಗಳದು. ಇವು ಏನಾದರೂ ನಿಮಗೆ ಒಂದು ನಿಮ್ಮ ತಯಾರಿಗಾಗಿ ಬೇಕಾಗಿದ್ದಲ್ಲಿ ನಮ್ಮನ್ನು ನೀವು ಸಂಪರ್ಕಿಸ್ಬೋದು. ಹೇಗೆ, ಈ ಒಂದು ವಾಟ್ಸಪ್ ನಂಬರನ್ನು ನಿಮಗೆ ನೀಡಿದ್ದೀವಿ ನಿಮಗೆ ಸ್ಕ್ರೀನ್ ಮೇಲೆ. ಈ ಒಂದು ವಾಟ್ಸಪ್ ನಂಬರ್ ಮೂಲಕ ನಮಗೆ ಈ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದು ಸರ್ ಅಂತ ಮೆಸೇಜ್ ಮಾಡಿದರೆ ನಾವು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳ PDF ಅದು ಹೇಗೆ ವಿತ್ ಕೀ ಆನ್ಸರ್ ಇರುವಂತಹ PDF ನಿಮಗೆ ವಾಟ್ಸಪ್ ಮೂಲಕ ಸೆಂಡ್ ಮಾಡ್ತೀವಿ. ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಫ್ರೀಯಾಗಿ ಇರುವುದಿಲ್ಲ. ನಾವು ಹೇಳುವಂತಹ ಇದು ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪಾವತಿ ಮಾಡಿದರೆ ನಿಮಗೆ ಈ ಒಂದು 15 ವರ್ಷಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ವಾಟ್ಸಪ್ ಮೂಲಕ ಸೆಂಡ್ ಮಾಡ್ತೀವಿ, ಓಕೆ. ಸೊ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಅಂತಂದರೆ, ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತ ಒಂದು ಅಂದಾಜು ಸಿಗುತ್ತೆ, ಹೌದಾ. ಸೊ ಯಾವ ಟಾಪಿಕ್ನಿಂದ ಹೆಚ್ಚಿಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತ ಗೊತ್ತಾದರೆ ಆ ಒಂದು ಏನು ಟಾಪಿಕ್ಗಳನ್ನು ಅಥವಾ ಪಾಠಗಳನ್ನು ನೀವು ಚೆನ್ನಾಗಿ ಗಮನ ಕೊಟ್ಟು ಓದ್ಕೊಳ್ಬೋದು, ಹೌದಾ. ಸೊ ಹಾಗಾಗಿ ಹಿಂದಿನ ವರ್ಷದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ಒಂದು ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಎಷ್ಟು ಓದಿದ್ದೀರಾ, ಹಾಗೆ ಇನ್ನೂ ಎಷ್ಟು ಓದಬೇಕು ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಹೌದಾ.
ಸೊ ಹಾಗಾಗಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ನಾವು ಈಗ ಹೋಗೋಣ. 22ನೇ ಪ್ರಶ್ನೆಯನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೇವೆ. ಓಕೆ, ನೆಕ್ಸ್ಟ್ ಈಗ 23ನೇ ಪ್ರಶ್ನೆಯನ್ನು ನೋಡೋಣ. ಏನಂತ ಇದೆ ಇಲ್ಲಿ, ಈ ಮಹಾತ್ಮರನ್ನು ನಾವು ರಾಷ್ಟ್ರಪಿತ ಎಂದು ಕರೆಯುತ್ತೇವೆ. ಓಕೆ, ಹಾಗಾದರೆ ನಮ್ಮ ಭಾರತ ದೇಶದ ರಾಷ್ಟ್ರಪಿತ ಎಂದು ನಾವು ಯಾರನ್ನು ಕರೆಯುತ್ತೇವೆ? ತುಂಬ ಅಂದರೆ ತುಂಬ ಈಸಿಯಾದಂಥ ಪ್ರಶ್ನೆ. ಸೊ ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಅಂತ ಆಗಿದೆ. ಹೌದಾ? ಸೊ ಮಹಾತ್ಮ ಗಾಂಧೀಜಿಯವರನ್ನು ನಾವು ಏನಂತ ಕರಿತೀವಿ? ನಮ್ಮ ದೇಶದ ರಾಷ್ಟ್ರಪಿತ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೋದು, ಮಕ್ಕಳ ದಿನಾಚರಣೆಯನ್ನು ಯಾರ ಜನ್ಮದಿನದ ಸವಿ ನೆನಪಿಗಾಗಿ ಆಚರಣೆ ಮಾಡಲಾಗುತ್ತೆ ಅಂತಲೂ ಪ್ರಶ್ನೆ ಬರ್ಬೋದು. ಅದೇ ರೀತಿಯಾಗಿ ಶಿಕ್ಷಕರ ದಿನಾಚರಣೆಯನ್ನು ಯಾರ ಸವಿ ನೆನಪಿಗಾಗಿ ಅಥವಾ ಯಾರ ಜನ್ಮದಿನದಂದು ಆಚರಣೆ ಮಾಡಲಾಗುತ್ತದೆ ಅದು ಸಹ ಬರ್ಬೋದು. ಹೌದಾ? ಆಮೇಲೆ ಏನಂತಂದರೆ ಪರಿಸರ ದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ ಅದು ಸಹ ಬರ್ಬೋದು. ಹೌದಾ? ಸೊ ಈ ರೀತಿಯಾಗಿ ಈಗ ರೀಸೆಂಟಾಗಿ ಯಾವ್ಯಾವ ದಿನಗಳನ್ನು ನೀವು ಆಚರಣೆ ಮಾಡಿದ್ದೀರಾ ನೋಡಿ, ಸೊ ಆ ದಿನಗಳ ಒಂದು ಡೇಟನ್ನು ನೆನ್ಪಿಟ್ಕೊಳ್ಳಿ, ಅದು ಸಹ ನಿಮ್ಮ ಎಕ್ಸಾಮ್ನಲ್ಲಿ ಬರ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಸ್ವಾಮಿ ವಿವೇಕಾನಂದರು ಜಗತ್ ಪ್ರಸಿದ್ಧ ಭಾಷಣ ಮಾಡಿದ್ದು ಈ ನಗರದಲ್ಲಿ. ಹೌದಾ? ಸ್ವಾಮಿ ವಿವೇಕಾನಂದರು ಎಲ್ಲರಿಗೂ ಗೊತ್ತೇ ಇದೆ. ಸೊ ಅವರು ಒಂದು ಜಗತ್ ಪ್ರಸಿದ್ಧವಾದ ಭಾಷಣವನ್ನು ಮಾಡಿದರು. ಹೌದಾ? ಎಲ್ಲಿ? ಬೇರೆ ದೇಶದಲ್ಲಿ. ಹೌದಾ? ಯಾವ ದೇಶದಲ್ಲಿ ಅಂದ್ರೆ ಅಥವಾ ಯಾವ ನಗರದಲ್ಲಿ ಮಾಡಿದ್ರು ಅಂತ ಕೇಳಿದ್ದಾರೆ. ಆಪ್ಷನ್ಗಳನ್ನ ನೋಡಿ. ಏನಂತ ಇದೆ? ಶಿಕಾಗೋ ಅಂತ ಇದೆ, ನ್ಯೂಯಾರ್ಕ್ ಅಂತ ಇದೆ, ಟೊರೆಂಟೊ ಅಂತ ಇದೆ, ಲಂಡನ್ ಅಂತ ಇದೆ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ 1ನೇದಿದು. ಹೌದಾ? ಶಿಕಾಗೋದಲ್ಲಿ ಅವ್ರು ಏನು ಮಾಡಿದರು? ಜಗತ್ ಪ್ರಸಿದ್ಧವಾದ ಒಂದು ಭಾಷಣವನ್ನು ಮಾಡಿದರು. ಓಕೆ, ಸೊ ಮೊಟ್ಟ ಮೊದಲಿಗೆ ಅವರು ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಯೂಸ್ ಮಾಡಿದರು. ಹೌದಾ? ಸೊ ಹಾಗಾದರೆ ಶಿಕಾಗೋನಲ್ಲಿ ಮಾಡಿದರು. ಶಿಕಾಗೋ ಎಲ್ಲಿದೆ? USA ಇದೆ. ಹೌದಾ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಈ ಒಂದು ಶಿಕಾಗೋ ನಗರ ಅಥವಾ ಸಿಟಿ ಇದೆ. ನೆಕ್ಸ್ಟ್ ಮುಂದೆ ಹೋಗೋಣ. ಏನಿದೆ ಪ್ರಶ್ನೆ? ಈತನು ಶ್ರೀರಾಮನ ತಮ್ಮನಲ್ಲ. ಹೌದಾ? ಶ್ರೀರಾಮ ಎಲ್ಲರಿಗೂ ಗೊತ್ತೇ ಇದೆ, ಶ್ರೀರಾಮ ಪ್ರಭು. ಹೌದಾ? ರಾಮಾಯಣದಲ್ಲಿ ಬರುವಂತಹ ಶ್ರೀರಾಮ ಪ್ರಭು. ಹೌದಾ? ಹಾಗಾದರೆ ಪ್ರಶ್ನೆ ಏನಿದೆ? ಈತನು ಶ್ರೀರಾಮನ ತಮ್ಮನಲ್ಲ. ಶ್ರೀರಾಮನಿಗೆ ಎಷ್ಟು ಸುಮಾರು, ಹೌದಾ, ಶ್ರೀರಾಮನಿಗೆ ತಮ್ಮಂದಿರಿದ್ರು. ಹೌದಾ? ಅವರಲ್ಲಿ ಯಾರು ತಮ್ಮನಲ್ಲ ಅಂತ ಕೇಳಿದ್ದಾರೆ. ಹಾಗಾದರೆ ಭರತ, ಲಕ್ಷ್ಮಣ, ಭೀಮ, ಶತ್ರುಘ್ನ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇವರಲ್ಲಿ ಶ್ರೀರಾಮನ ತಮ್ಮ ಅಲ್ಲ ಯಾರು ಅಂತ ಕೇಳಿದ್ದಾರೆ. ಓಕೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀರಾಮ ಏನು ಕಾಡಿಗೆ ಹೋಗ್ತಾರೆ ನೋಡಿ. ಹೌದಾ? ವನವಾಸಕ್ಕೆ. ಅವಾಗ ಅವ್ರ ಜೊತೆ ಇದ್ದವ್ರು ಯಾರು? ಭರತ. ಹೌದಾ? ಭರತ. ಇವರಂತೂ ಸಾರಿ ಭರತ ಅಲ್ಲ, ಲಕ್ಷ್ಮಣ. ಹೌದಾ? ಲಕ್ಷ್ಮಣ ಏನು ಮಾಡ್ತಾರೆ? ಪ್ರಭು ಶ್ರೀರಾಮನ ಜೊತೆ ವನವಾಸಕ್ಕೆ ಹೋಗ್ತಾರೆ. ಹೌದಾ? ಸೊ ಲಕ್ಷ್ಮಣ ಅಂತೂ ಈ ಒಂದು ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಆ ನಂತರ ಶ್ರೀರಾಮನ ಮತ್ತೊಬ್ಬ ತಮ್ಮ ಯಾರಪ್ಪ ಅಂತಂತಂದರೆ ಭರತ ಅನ್ನುವಂಥದ್ದು. ಹಾಗೆ ಶತ್ರುಘ್ನ ಸಹ ಒಂದು ಶ್ರೀರಾಮನ ತಮ್ಮ ಆಗ್ತಾರೆ. ಆದರೆ ನಿಮಗೆ ಇದರಲ್ಲಿ ನಿಮಗೆ ಆಲ್ರೆಡಿ ಉತ್ತರ ಗೊತ್ತಾಯಿತು. ಉತ್ತರ ಯಾವುದಪ್ಪ ಅಂತಂದರೆ ಭೀಮ ಅನ್ನುವಂಥದ್ದು ಶ್ರೀರಾಮನ ತಮ್ಮ ಅಲ್ಲ ಅನ್ನುವಂಥದ್ದು. ಓಕೆ, ನಿಮಗೆ ಈ ಒಂದು ಪ್ರಶ್ನೆಗೆ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಹೇಳೋದಾದರೆ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮನ ತಂದೆ ಯಾರು ಅಂತ ಕೇಳ್ಬೋದು ನಿಮಗೆ. ಓಕೆ, ಶ್ರೀರಾಮನ ತಂದೆ ಯಾರು ಅಂತಂದು ಕೇಳಿದರೆ ದಶರಥ. ಹೌದಾ? ಪ್ರಭು ಶ್ರೀರಾಮನ ತಂದೆ ಯಾರು ಅಂತಂದರೆ ದಶರಥ. ಓಕೆ, ಹಾಗೆ ಭರತರ ತಾಯಿ ಯಾರು ಅಂತ ಕೇಳಿದರೆ ಕೈಕೇಯಿ. ಹೌದಾ? ಕೈಕೇಯಿ ಭರತವರ ತಾಯಿ. ಅದೇ ರೀತಿ ಲಕ್ಷ್ಮಣನ ತಾಯಿ ಯಾರು ಅಂತ ಕೇಳಿದರೆ ಯಾರು? ಸುಮಿತ್ರ. ಹೌದಾ? ಅದೇ ರೀತಿ ಒಂದು ಶತ್ರುಘ್ನನ ತಾಯಿ ಯಾರು ಅಂತ ಕೇಳಿದ್ರೆ ಇದು ಸಹ ಸುಮಿತ್ರ. ಹೌದಾ? ಹಾಗಾದರೆ ರಾಮನ ಪ್ರಭು
ಶ್ರೀರಾಮನ ತಾಯಿ ಯಾರು ಅಂತ ನೋಡೋದಾದರೆ ಕೌಸಲ್ಯ. ಹೌದಾ? ಯಾರು? ಕೌಸಲ್ಯ. ನಿಮಗೆ ಇದು 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 ಇದೆ ನೋಡಿ, ಏನು ಕೌಸಲ್ಯ ಸುಪ್ರಜಾ ರಾಮ ಅಂತ ಏನು ಇದೆ ನೋಡಿ, ಅದರಲ್ಲಿ ಬರ್ತದೆ ಕೌಸಲ್ಯ ಸುಪ್ರಜಾ ಅಂದರೆ ಯಾರು? ರಾಮ. ಹಾಗಾದರೆ ರಾಮನ ತಾಯಿ ಯಾರು? ಕೌಸಲ್ಯ ಅನ್ನುವಂಥದ್ದು. ಹೌದಾ? ನೆಕ್ಸ್ಟು ಹಾಗಾದರೆ ಭೀಮ ಯಾರು ಅಂತ ನೋಡೋದಾದರೆ ಭೀಮ ಎಲ್ಲಿ ಬರ್ತಾರ ಅಂತಂದರೆ ಮಹಾಭಾರತದಲ್ಲಿ ಬರ್ತಾರೆ. ಹೌದಾ? ಮಹಾಭಾರತದಲ್ಲಿ ಬರ್ತಾರೆ. ಭೀಮ ಯಾರು? ಪಾಂಡು ಅಂತ ಏನು ರಾಜ ಇದ್ದ, ಆ ಪಾಂಡುವಿನ ಮಗ ಭೀಮ. ಹೌದಾ? ಹಾಗಾದರೆ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಏನಪ್ಪ ಅಂತಂದರೆ ಪಾಂಡವರು. ಹೌದಾ? ಪಾಂಡವರು ಮತ್ತು ಕೌರವರು ಎಲ್ಲಿ ಬರ್ತಾರೆ? ಮಹಾಭಾರತದಲ್ಲಿ ಬರ್ತಾರೆ. ಹಾಗಾದರೆ ಪ್ರಶ್ನೆ ಏನಾಗ್ಬೋದು, ಇವರಲ್ಲಿ ಪಾಂಡವರು ಅಲ್ಲದವರು ಯಾರು? ಇವರಲ್ಲಿ ಪಾಂಡವರಲ್ಲ, ಈ ಕೆಳಗಿನ ಆಪ್ಷನ್ಗಳಲ್ಲಿ ಯಾರು ಪಾಂಡವರು ಅಲ್ಲ ಅಂತ ಕೇಳ್ಬೋದು. ಹಾಗಾದರೆ ಪಾಂಡವರು ಯಾರು ಅಂತ ನಿಮಗೆ ಮೊದಲಿಗೆ ಗೊತ್ತಿರಬೇಕು. ಹೌದಾ? ಸೊ ಪಾಂಡವರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಒಂದು ಬರೆದಿಟ್ಕೊಳ್ಳಿ. ಯಾರಪ್ಪ ಅಂದರೆ ಯುಧಿಷ್ಠಿರ. ಹೌದಾ? ಆಮೇಲೆ ಭೀಮನು ಸಹ ಪಾಂಡವ. ಆನಂತರ ಅರ್ಜುನ. ಹೌದಾ? ಆನಂತರ ನಕುಲ. ಹೌದಾ? ಆನಂತರ ಏನು? ಸಹದೇವ. ಇವರೆಲ್ಲರೂ ಏನು? ಪಾಂಡವರು. ಓಕೆ. ಇಲ್ಲಿವರೆಗೂ ನಾವೇನು ಮಾಡಿದ್ವಿ, ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿದ್ವಿ. ಓಕೆ. ಸೊ ಇದುವರೆಗೂ ನಿಮಗೆ ಈ ಒಂದು ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಓಕೆ. ಸೊ ಆವಾಗಲೇ ಹೇಳ್ದಂಗೆ ಈ ಒಂದು ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಓಕೆ. ಸೊ ಮುಂಬರುವಂಥ ವಿಡಿಯೋಗಳಲ್ಲಿ ನಾವು ಏನು ಮಾಡೋಣ ಅಂತಂದರೆ, ಈಗ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಹಾಗೆ ಮುಂಬರುವಂಥ ವಿಡಿಯೋಗಳಲ್ಲಿ ಬೌದ್ಧಿಕ ಸಾಮರ್ಥ್ಯ ಆಗಿರ್ಬೋದು, ಸಾಮಾನ್ಯ ಜ್ಞಾನ ಆಗಿರ್ಬೋದು, ಗಣಿತ ಆಗಿರ್ಬೋದು, ಓಕೆ, ಇವುಗಳನ್ನು ನಾವು ಸಾಲ್ವ್ ಮಾಡೋಣ. ಈ ಒಂದು ವಿಡಿಯೋ ಕೇವಲ ಒಂದು ಸೈನಿಕ ಪ್ರವೇಶ ಪರೀಕ್ಷೆಗೆ ಮಾತ್ರ ಸೀಮಿತ ಅಲ್ಲ. ಈ ವಿಡಿಯೋನ ನೀವು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೂ ನೋಡ್ಬೋದು, ಮುರಾರ್ಜಿಗೆ ನೋಡ್ಬೋದು, ಅಲ್ಪಸಂಖ್ಯಾತರ ಮುರಾರ್ಜಿಗೆ ನೋಡ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆ ಒಂದು ಪರೀಕ್ಷೆಗೂ ನೋಡ್ಬೋದು. ಎಲ್ಲ ಒಂದು ಪರೀಕ್ಷೆಗಳಿಗೂ ಈ ವಿಡಿಯೋ ಉಪಯೋಗಕಾರಿ ಆಗತ್ತೆ. ಓಕೆ. ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.